ಅಲ್ಲ ಮೇಡಮ್, ಇಷ್ಟು ದೂರ ಬರೋ ಅವಶ್ಯಕತೆ ಆದರೂ ಏನಿತ್ತು ಮೇಡಮ್? ಏನಾದರೂ ಪ್ರಾಬ್ಲಮ್ ಆಯ್ತಾ ಮೇಡಮ್? ವಾಟ್ ಪ್ರಾಬ್ಲಮ್ ಅಂತ ಕೇಳ್ತಿರಲ್ಲ, ನಿಮ್ಗೇನು ಅನ್ಸಲ್ವೇನ್ರಿ? ಇಲ್ಲಿ ನಿಂತಿದ್ದಾಳಲ್ವಾ, ಇವಳು ಯಾರಂತ ಅನ್ಕೊಂಡಿದ್ದೀರಾ? ಇವರು ನಿಮ್ಮ ಮಗಳು ಪ್ರೀತಿ ಅಂತ ಗೊತ್ತು ಮೇಡಮ್. ಓಹೋ, ಗೊತ್ತು ತಾನೆ. ಗೊತ್ತಿದ್ಮೇಲೆ ಅವಳಿಗಷ್ಟು ಅವಮಾನ ಆಗ್ಬೇಕಾದ್ರೆ ಏನ್ರಿ ಮಾಡ್ತಿದ್ರಿ ನೀವು? ಏನು ತಿಂತಾ ಇದ್ರಿ ಕುತ್ಕೊಂಡು? ಸಾರಿ ಮೇಡಮ್, ಏನು ಹೇಳ್ತಿದ್ದೀರಾ ನೀವು? ಅವ್ರಿಗೆ ನಮ್ಮ ಅವಮಾನ ಆಗಿದೆ ಏನೋ ಗೊತ್ತಿಲ್ಲ ಮೇಡಮ್. ಸುಮ್ಮನೆ ಇದ್ರೆ ಸರಿ. ಅಲ್ಲ ರೀ, ನಾನು ನಿಮ್ಮಪ್ಪ ಅದು ಸರಿ, ಎಲ್ಲಿ ಪ್ರಿನ್ಸಿಪಲ್ ಸರ್? ಅದು ನಮ್ಮ ಡ್ಯಾಡ್ಗೆ ಹುಷಾರಿಲ್ಲ, ಹಾಗಾಗಿ ನಾನಿವತ್ತು ಕಾಲೇಜ್ ಹತ್ರ ಬಂದು ಎಲ್ಲನೂ ವಿಚಾರಿಸ್ಕೊತಾ ಇದ್ದೀನಿ ಮೇಡಮ್. ಮೇಡಮ್ ನೋಡಿ, ಏನಾಗಿದೆ ಅಂತ ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ. ಏನಾಯಿತು, ಅಂಥದ್ದೇನಾಯಿತು ಪ್ರಾಬ್ಲಮ್ ಈಗ? ಪ್ರೀತಿ, ನೀವು ಕ್ಲಾಸ್ ಅಟೆಂಡ್ ಮಾಡಿಲ್ವಾ? ಇನ್ಮೇಲೆ ಅಟೆಂಡ್ ಕೂಡ ಮಾಡಲ್ಲ ನೋಡಿ. ನಾನು ನಿಮಗೆ ನಮ್ಮ ಕಂಪ್ನಿಯಿಂದ ನಿಮಗೆ ಏನೇನಿಲ್ಲ ಶೇರ್ಸು ಎಲ್ಲನೂ ನಾವು ಮೇಂಟೈನ್ ಮಾಡ್ತಿದ್ವೋ ಅದನ್ನೆಲ್ಲನೂ ಬ್ರೇಕ್ ಮಾಡ್ತೀನಿ ಇವತ್ತು. ಟುಡೇ ಇಸ್ ದ ಲಾಸ್ಟ್ ಡೇಟ್. ವಾಟ್ ಮೇಡಮ್? ಮೇಡಮ್ 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 ಪ್ಲೀಸ್ ಮೇಡಮ್, ಈಗೆಲ್ಲ ಮಾತಾಡಿದ್ರೆ ಹೇಗೆ ಮೇಡಮ್? ನಿಮಗೆ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ ತಾನೇ ನಮಗೆ ಸೊಲ್ಯೂಷನ್ ಹುಡುಕೋಕ್ಕಾಗುತ್ತೆ ಮೇಡಮ್. ಮೇಡಮ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಮೇಡಮ್, ನಮ್ಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ, ಏನಾಗಿದೆ ಅಂತ ಹೇಳಿ ಅಲ್ವಾ? ದೆನ್ ನಾನು ನಿಮ್ಮ ಶೇರ್ ಪಾರ್ಟ್ನರ್ ಅಂದಮೇಲೆ ನನ್ನ ಮಗಳಿಗೆ ಏನೇ ಅನ್ಯಾಯ ಆದರೂ ಅದನ್ನೆಲ್ಲ ಕೇಳಬೇಕು ನೀವು. ಅಲ್ಲ ರೀ, ಯಾವನೋ ಒಬ್ಬ ಬಿಕಾರಿ ಬಂದುಬಿಟ್ಟು ನನ್ನ ಮಗಳ ಮೇಲೆ ಕೈ ಮಾಡಿದ್ದಾನೆ. ಅವ್ನಿಗೆಷ್ಟು ಧೈರ್ಯ ಇದ್ದರೆ ನನ್ನ ಮಗಳನ್ನ ಟಚ್ ಮಾಡ್ತಾನೆ ನೋಡಿ. ಒಂದು ಅವನಿರಬೇಕು ಈ ಕಾಲೇಜಲ್ಲಿ, ಇಲ್ಲ ನನ್ನ ಮಗಳು ಸ್ಟಡಿ ಮಾಡಬೇಕು. ಡಿಸಿಷನ್ ನೀವು ಮಾಡಿ. ಮೇಡಮ್, ಪ್ರೀತಿ ಅವ್ರ ಮೇಲೆ ಕೈ ಮಾಡಿದ್ರಾ? ಯಾರು ಮೇಡಮ್? ಏನಾಯಿತು? ಯಾವ ಸ್ಟೂಡೆಂಟ್ ಅದು? ಪ್ರೀತಿ, ಹೂ ಇಸ್ ದಟ್? ಎಸ್ ಪ್ರೀತಿ, ಟೆಲ್ ಹಿಮ್, ಯಾರು ಅಂತ ಹೇಳು. ಸರ್, ಅವ್ನು ಯಾರು ಅಂದರೆ ನಮ್ಮ ಕಾಲೇಜ್ಗೆ ಹೊಸದಾಗಿ ಬಂದಿದ್ದಾನಲ್ವಾ, ಎಷ್ಟರಿಂದ ಕ್ಲಾಸಸ್ನ ಅಟೆಂಡ್ ಮಾಡ್ತಿದ್ದಾನೆ. ಅವನ ಹೆಸರು ಬಂದು ಏನೋ ಇದೆ, ಅವನ ಹೆಸರು ಸಿದ್ದೇಗೌಡ ಅಂತ ಅವನ ಹೆಸರು. ಅವನನ್ನು ಫಸ್ಟು ಈ ಕಾಲೇಜಿಂದ ಕಿತ್ತಾಕಬೇಕು ಅಷ್ಟೇ. ಸಿದ್ದೇಗೌಡನೋ ಮುದ್ದೇಗೌಡನೋ, ಫಸ್ಟ್ ಅವನನ್ನು ಕಿತ್ತಾಕಬೇಕು ಅಷ್ಟೇ. ವಾಟ್ ಪ್ರೀತಿ, ಸಿದ್ದೇಗೌಡನಾ? ಅವನಾ? ಹೌದು ಸರ್, ಅವನೇ ಆ ಇಡಿಯಟ್ಟು. ಅವನು ನನ್ನ ಮೇಲೆ ಕೈ ಮಾಡಿದ್ದಾನೆ. ಅದು ನಾನು ಯಾರು ಅಂತ ಗೊತ್ತಿಲ್ಲದೆ, ನನ್ನ ಬ್ಯಾಕ್ಗ್ರೌಂಡ್ ಏನು ಅಂತ ಗೊತ್ತಿಲ್ಲದೆ ನನ್ನ ಮೇಲೆ ಕೈ ಮಾಡಿದ್ದಾನೆ. ಅವ್ನಿಗೆ ಎಷ್ಟು ಧೈರ್ಯ ಇರಬೇಕು? ಫಸ್ಟ್ ಕಿತ್ತಾಗಿ ಅವನ ಕಾಲೇಜಿಂದ, ಇಲ್ಲಾಂದರೆ ನಮ್ಮಮ್ಮ ಎಲ್ಲ ಶೇರ್ಸ್ನು ಕಟ್ ಮಾಡ್ತಾರೆ ಇವತ್ತೆ. ಎಸ್ ಮೇಡಮ್ ಪ್ಲೀಸ್ ಮೇಡಮ್, ಅರ್ಥ ಮಾಡ್ಕೊಳ್ಳಿ. ಅವನು ಗೌರ್ಮೆಂಟ್ ಸೀಟು, ನಾವು ಹಂಗೆಲ್ಲ ಅವನನ್ನು ಕಾಲೇಜಿಂದ ತೆಗಿಯೋಕ್ಕಾಗಲ್ಲ. ಬೇಕಾದರೆ ಅವನ ಹತ್ರ ಅಪಾಲಜೈಸ್ ಮಾಡಿಸ್ಬೋದು ನಿಮಗೆ. ಸಾರಿ ಕೇಳಿಸ್ತೀನಿ ಮೇಡಮ್, ಪ್ಲೀಸ್ ಮೇಡಮ್. ಶೇರ್ಸ್ ಮಾತ್ರ ಕಟ್ ಮಾಡ್ತೀನಿ, ಹಾಗೆಲ್ಲ ಮಾತಾಡಬೇಡಿ ಮೇಡಮ್. ನಿಮ್ಮಿಂದನೇ ನಮ್ಮ 30% ಕಾಲೇಜ್ ನಡೀತಾ ಇದೆ. ಪ್ಲೀಸ್ ಮೇಡಮ್, ಅರ್ಥ ಮಾಡ್ಕೊಳ್ಳಿ. ಎಕ್ಸ್ಕ್ಯೂಸ್ ಮೀ, ಏನಂದರೆ ಅವನನ್ನ ಕಾಲೇಜಿಂದ ತೆಗಿಯೋಕ್ಕಾಗಲ್ವಾ? ಏನಕ್ಕೆ ತೆಗಿಯೋಕ್ಕಾಗಲ್ಲ? ನೀವು ಮನ್ಸು ಮಾಡಿದ್ರೆ ಎಲ್ಲ ತೆಗಿಬೋದು. ಫಸ್ಟ್ ಕಿತ್ತಾಕಿ ಅವನ ಕಾಲೇಜಿಂದ. ಮೇಡಮ್ ಪ್ಲೀಸ್ ಮೇಡಮ್, ಅರ್ಥ ಮಾಡ್ಕೊಳ್ಳಿ ನಮ್ಮ ಕಷ್ಟನು. ನೋಡಿ, ಅವನು ಗೌರ್ಮೆಂಟ್ ಸೀಟು, ಅದು ಅವನು ರ್ಯಾಂಕ್ ಬಂದಿದ್ದಾನೆ ಅಂದ್ಬಿಟ್ಟು ಅವ್ನು ಈ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಂಡಿರೋದಕ್ಕೆ ನಿಮಗೆ ಗೊತ್ತಿದೆ ಅಲ್ವಾ ಮೇಡಮ್ ಈ ಪ್ರೊಸೆಸ್ ಎಲ್ಲ? ಪ್ರೋಸೆಸ್ ಏನೇ ಇರಲಿ, ಅವನು ಈ ಕಾಲೇಜಲ್ಲಿ ಇರಂಗಿಲ್ಲ ಅಷ್ಟೇ. ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಿದೆ ಅನ್ಸುತ್ತೆ. ಮೇಡಮ್ ಪ್ಲೀಸ್ ಮೇಡಮ್, ನಮ್ಮ ತಂದೆಯವರು ಹುಷಾರಿಲ್ಲ, ಮನೇಲಿದ್ದಾರೆ. ಅವರು ಕೂಡ ಇನ್ಮೇಲೆ ಕಾಲೇಜ್ ನಡೆಸೋಕ್ಕಾಗಲ್ಲ, ಎಲ್ಲ ನನ್ನ ಹ್ಯಾಂಡ್ ಓವರಲ್ಲೇ ಇರುತ್ತೆ ಮೇಡಮ್. ಪ್ಲೀಸ್ ಮೇಡಮ್, ಅರ್ಥ ಮಾಡ್ಕೊಳ್ಳಿ. ಅವನನ್ನು ಕಾಲೇಜಿಂದ ಅಷ್ಟು ಈಸಿಯಾಗಿ ತೆಗಿಯೋಕ್ಕಾಗೋದಿಲ್ಲ ಮೇಡಮ್. ಡಿಸ್ಕಸ್ಟಿಂಗ್. ನೋಡಿ, ಆಯಿತು, ತೆಗಿಯೋಕ್ಕಾಗಲ್ವಾ? ಇಟ್ಸ್ ಓಕೆ. ನಾನು ಶೇರ್ಸ್ನ ನಾನು ಬೇರೆ ಕಾಲೇಜಿಗೆ ಹಾಕೋತೀನಿ. ನನ್ನ ಮಗಳನ್ನ ನಾನು ಬೇರೆ ದೊಡ್ಡ ಕಾಲೇಜಿಗೆ ಸೇರಿಸ್ತೀನಿ. ನಿಮ್ಮ ಕಾಲೇಜ್ ನೀವೇ ಇಟ್ಕೊಳ್ಳಿ, ಯಾರಿಗೆ ಬೇಕು. ಮೇಡಮ್ ಪ್ಲೀಸ್ ಮೇಡಮ್, ಪ್ರೀತಿ ನಿಮಗೂ ಅರ್ಥ ಆಗುತ್ತಲ್ವಾ? ಹೇಳಿ ಪ್ರೀತಿ, ನಿಮ್ಮ ಮದರ್ಗೆ ನೀವು ಹೇಳಿದ್ರೆ ಅವ್ರು ಸುಮ್ಮನೆ ಆಗ್ತಾರೆ. ಪ್ಲೀಸ್ ಹೇಳಿ. ನೋ ಸರ್, ಅವನಿಗೆ ಕಾಲೇಜಲ್ಲಿ ಇರೋಂಗಿಲ್ಲ ಅಷ್ಟೇ. ಓ ಮೈ ಗಾಡ್, ಪ್ಲೀಸ್, ನಾನು ನಿಮ್ಗೆ ಹೆಂಗೆ ಅರ್ಥ ಮಾಡಿಸ್ಬೇಕಂತ ನಂಗೆ ಗೊತ್ತಾಗ್ತಿಲ್ಲ. ಐ ಡೋಂಟ್ ನೋ ವಾಟ್ ಟು ಡೂ. ಮಮ್ಮಿ, ಇಟ್ಸ್ ಓಕೆ. ಅವನಿಂದ ಪಾಪ ಇವ್ರಿಗೆಲ್ಲ ಯಾಕೆ ಮಮ್ಮಿ ತೊಂದರೆ ಆಗಬೇಕು? ಒಂದು ಕೆಲಸ ಮಾಡಿ ಮಮ್ಮಿ, ಅವ್ನು ಬಂದು ನನಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅಷ್ಟೇ ಮಮ್ಮಿ. ಅದನ್ನು ಮಾಡೋಕ್ಕಾಗುತ್ತೆ ಅವ್ರಿಗೆ ಹೇಳಿ ಮಮ್ಮಿ. ವಾಟ್ ಪ್ರೀತಿ, ಡಿಸಿಷನ್ನ ಇಷ್ಟು ಬೇಗ ಚೇಂಜ್ ಮಾಡಿಬಿಟ್ಟಾ? ಮತ್ತೆ ಏನು ಮಾಡೋಕ್ಕಾಗುತ್ತೆ ಮಮ್ಮಿ? ಇವ್ರು ಇಷ್ಟೊಂದು ಕೇಳ್ಕೊತಾ ಇದ್ದಾರಲ್ವ ಮಮ್ಮಿ. ಇಟ್ಸ್ ಓಕೆ ಮಮ್ಮಿ, ಬಿಟ್ಬಿಡಿ. ಅವನಿಗೆ ಫಸ್ಟ್ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಮಮ್ಮಿ. ಅದನ್ನು ಅವ್ರ ಕೈಲಿ ಮಾಡ್ಸೋಕ್ಕಾಗುತ್ತಾ? ಕೇಳಿ ಮಮ್ಮಿ. ಏನ್ರಿ ಕೇಳಿಸ್ತಾ? ಇದನ್ನಾದರೂ ಮಾಡ್ಸೋಕ್ಕಾಗುತ್ತಾ? ವೈ ನಾಟ್ ವಸುಂಧರಾ ಅವರೇ, ಮಾಡಿಸ್ತೀನಿ. ಯಾಕೆ ಮಾಡ್ಸೋಕ್ಕಾಗಲ್ಲ? ಪ್ರೀತಿ ಅವ್ರ ಕಾಲಿಗೆ ಬಿದ್ದೇನು, ಅವ್ರ ಕಾಲು ಕೂಡ ತೊಳಿಬೇಕು, ಆ ಥರ ಮಾಡಿಸ್ತೀನಿ ಮೇಡಮ್. ನೀವೇನು ತಲೆ ಕೆಡಿಸ್ಕೊಬೇಡಿ. ನೀವು ನಿಮ್ಮ ಡಿಸಿಷನ್ನ ಚೇಂಜ್ ಮಾಡಿದ್ರಲ್ಲ, ಅದೇ ನಮಗೆ ತುಂಬ ಖುಷಿ ಆಗಿಬಿಟ್ಟಿದೆ. ಮತ್ತೆ ಟೈಮ್ ವೇಸ್ಟ್ ಏನು ಮಾಡ್ತಿದ್ದೀರಾ? ಬೇಗ ಕರ್ಸಿ ಆ ಇಡಿಯಟ್ನ. ಅವ್ನ ಫೇಸ್ ನಾನು ನೋಡ್ತೀನಿ, ಅದೆಂತ ಹಿಂಗಿದ್ದಾನೆ ಅಂತ. 2 ಮಿನಿಟ್ಸ್ ಮೇಡಮ್. ರಾಮಪ್ಪ ಸಾ ಕರೆದ್ರಾ? ಹಾಂ ನೋಡಿ, ಅವನ ಹೆಸರೇನಪ್ಪ? ಸಿದ್ದೇಗೌಡ ಅಲ್ಲ? ಓಕೆ. ಈ CS ಇಂಜಿನಿಯರಿಂಗು A ಸೆಕ್ಷನ್ನು ಸಿದ್ದೇಗೌಡ ಅಂತ ಕರ್ಕೊಂಬನ್ನಿ, ಹೋಗಿ ಬೇಗ. ಸರಿ ಸರ್, ಆಯಿತು. ಕಮ್ ಫಾಸ್ಟ್. ಓಕೆ ಸರ್. ನೋಡಿ ಸರ್, ಬೇಗ ಕರೆಸಿ, ನಮಗೆ ಬೇರೆ ವರ್ಕ್ ಇದೆ. ಓಕೆ ಮೇಡಮ್, 3 ಮಿನಿಟ್ಸ್ ಮೇಡಮ್, 5 ಮಿನಿಟ್ಸ್ ಇರಿ, ಬೇಗ ಕರೆಸ್ಬಿಡ್ತೀನಿ. ಬೇಬಿ, ನಿಂಗೆ ಯಾವ ಥರ ಬೇಕೋ ಆ ಥರ ರಿವೆಂಜ್ ತಿರ್ಸ್ಕೊ. ಓಕೆ? ಎಸ್ ಮಮ್ಮಿ, ನಾನು ಬಿಡ್ತೀನಿ ಅವನ್ನ ಇವತ್ತು. ನನ್ನ ಬ್ಯಾಕ್ಗ್ರೌಂಡ್ ಏನು ಅಂತ ಗೊತ್ತಿಲ್ಲದೆ ನನ್ನ ಮಗಳ ಮೇಲೆ ಕೈ ಮಾಡಿದ್ದಾನೆ. ಅವ್ನಿಗೆ ಎಷ್ಟು ಧೈರ್ಯ ಇರಬೇಡ. ಇಡಿಯಟ್ ಬರಲಿ ಇವತ್ತು, ನಾನು ಅವನು ಗ್ರಾಚಾರ ಬಿಡಿಸ್ತೀನಿ. ಮೇಡಮ್ ಕೂಲ್, ಸಮಾಧಾನವಾಗಿರಿ ಮೇಡಮ್. ಏನ್ರಿ ಸಮಾಧಾನ ಮಾಡ್ಕೊಳ್ಳೋದು? ಏನು ಸಮಾಧಾನ ಮಾಡ್ಕೊಳ್ಳೋದು? ನಾವು ನಡೆಸೋ ಈ ಕಾಲೇಜಲ್ಲಿ ನಮಗೆ ಮರ್ಯಾದೆ ಇಲ್ಲ. ಎಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿದ್ದೀರಾ ನೀವೆಲ್ಲರೂ. ಸಾರಿ ಮೇಡಮ್, ಏನೋ ತಪ್ಪಾಗಿ ಥರ ಆಗಿದೆ ಅಷ್ಟೇ ಮೇಡಮ್. ತಪ್ಪ? ನನ್ನ ಮಗಳ ಮೇಲೆ ಯಾವನೊಬ್ಬ ಹಳ್ಳಿ ಗಮಾರ ಬಂದು ಕೈ ಮಾಡೋದು ತಪ್ಪೇನ್ರಿ? ಅಣ್ಣ, ನನ್ನ ಕರ್ಕೊಬೋದಾ ಇದ್ದೀರಾ? ಅಯ್ಯೋ ಬಾರಪ್ಪ, ಸುಮ್ಮನೆ ಸಾಹೇಬ್ರು ಕರೀತವ್ರೆ, ಅದೇನು ಅಂತ ನಮಗೂ ಗೊತ್ತಿಲ್ಲ. ಸರ್ ಕರೀತವ್ರೆ, ನಡೆಯಪ್ಪ ಜಲ್ದು. ಅವ್ರು ಯಾರೋ ಬಂದವ್ರೆ ನಿನ್ನ ನೋಡಿ ಹುಡಿಕೊಂಡು.
ನನ್ನ ನೋಡಿಕೊಂಡು ಯಾರು ಬಂದವ್ರೆ? ಅಯ್ಯೋ ಆಫೀಸ್ ರೂಮ್ ಒಳಗೆ ಅವರೇ, ಅದು ಯಾರು ಅಂತ ನೋಡೋಕಪ್ಪ. ಸರ್ ಕಳ್ಸೋಣ ಬಳಿಕೆ. ಎಸ್ ಎಸ್, ಹೋಗಪ್ಪ ಹೋಗು. ಮೇ ಕಮಿನ್ ಸರ್? ಕಮಿನ್. ನೋಡಿ ಮಮ್ಮಿ, ಇವನೇ. ವಾಟ್? ಏನು ಅನ್ಕೊಂಡಿದ್ದೆ ನಿನ್ನ ಕಾಲೇಜಲ್ಲಿ? ಹಾಂ, ನೀನೇನು ದೊಡ್ಡ ರೌಡಿನಾ? ಹಾಂ, ಹೆಣ್ಮಕ್ಳು ಮೈ ಮೇಲೆ ಕೈ ಮಾಡಿಕೊಂಡು ನಿಂಗೆ ಒಂದು ಸ್ವಲ್ಪ ನಾಚಿಕೆ ಅನ್ಸಲ್ಲ? ಸರ್ ಮಾತಾಡಬೇಡ, ಯು ಬ್ಲಡಿ ರಾಸ್ಕಲ್. ಪ್ರೀತಿ ಮೇಲೆ ಅವ್ರ ಮೇಲೆ ಯಾಕೆ ಕೈ ಮಾಡಿದ್ ನೀನು? ಹೆಣ್ಮಕ್ಳು ಅಂತ ನೋಡದೆ ಕೈ ಮಾಡಿದ್ಯಾ? ಅವ್ರು ಯಾರು ಅಂತ ಇಷ್ಟು ದೊಡ್ಡ ವ್ಯಕ್ತಿಗಳು ಗೊತ್ತಾ? ಅವರು ನಮ್ಮ ಕಾಲೇಜ್ ನಡೀತಿರೋದು ಅವರಿಂದ ಗೊತ್ತಾ? ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ನೋಡಪ್ಪ, ನಾನು ಸುಮ್ಮನೆ ಹಳ್ಳಿ ಹುಡುಗಂತ ಸುಮ್ಮನೆ ಆಗ್ತಿದ್ದೀನಿ ನಾನು. ಇವಾಗ ಅವ್ರು ಏನೇನು ಶಿಕ್ಷೆ ಕೊಡ್ತಾರೋ ಅದನ್ನೆಲ್ಲ ಅನುಭವಿಸ್ಬೇಕು ನೀನು. ಅದು ನಿನ್ನ ಹಣೆ ಬರ, ನಾನೇನು ಮಾಡೋಕ್ಕಾಗಲ್ಲ. ಇಲ್ಲಾಂದರೆ ಕಾಲೇಜಿಂದ ಕಿತ್ತು ಅಂತ ಹೇಳ್ತಾ ಇದ್ದಾರೆ. ನೀನೇ ಚೂಸ್ ಮಾಡ್ಕೋ ಯಾವ್ದು ನಿಂಗೆ ಮಾಡಬೇಕು ಅಂತ. ಸರ್ ಪ್ಲೀಸ್ ಸರ್, ಅವ್ರು ಏನು ಮಾಡಿದ್ರು ಅಂತ ಫಸ್ಟ್ ಕೇಳ್ಕೊಂಡು ನೀವು ಮಾತಾಡಿ ಸರ್. ನಂದೇ ತಪ್ಪು ಅನ್ನೋ ಥರ ಮಾತಾಡಬೇಡಿ. ವಾಟ್ ಯು ಬ್ಲಡಿ ರಾಸ್ಕಲ್, ಏನೋ ಅನ್ಕೊಂಡಿದ್ಯಾ? ನನಗೆ ತಿರುಗಿಸ್ ಮಾತಾಡ್ತೀಯಾ? ಎಷ್ಟು ಧೈರ್ಯ ನಿಮಗೆ? ನೋಡು, ಪ್ರೀತಿ ಏನೇನು ಹೇಳ್ತಾರೋ ಅದನ್ನೆಲ್ಲ ಮಾಡಬೇಕು ನೀನು. ಅವ್ಳ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ವಾಟ್? ಸಾರಿ ಸರ್, ಅದನ್ನೆಲ್ಲ ನನ್ನ ಕೈ ಮಾಡೋಕ್ಕಾಗಲ್ಲ. ನೋಡು ಮಮ್ಮಿ, ನೋಡು ಎಷ್ಟು ದುರಂಕಾರ ಇವನಿಗೆ ಅಂತ. ಹಲೋ, ಯಾರಿಗೆ ದುರಂಕಾರ ಅಂತ ಹೇಳ್ತಾ ಇರೋದು? ನಿನಗಿರೋದು ದುರಂಕಾರ, ನನಗಲ್ಲ. ಮುಚ್ಚೋ ಬಾಯ್ ಇಡಿಯಟ್. ಏನು ಅನ್ಕೊಂಡಿದ್ಯಾ? ನಾವು ಯಾರು ಅಂತ ಗೊತ್ತೇನೋ? ನಾವು ಎಷ್ಟು ದೊಡ್ಡ ಮನೆಯವರು ಅಂತ ಗೊತ್ತೇನೋ? ಬಾಯ್ ಮುಚ್ಕೊಂಡಿದ್ರೆ ಸರಿ. ನನ್ನ ಮಗಳ ಮೇಲೆ ಕೈ ಮಾಡ್ತೀಯಾ? ಇವಾಗ ಅವಳು ನನ್ನ ಮುಂದೆನೇ ನನ್ನ ಮಗಳಿಗೆ ಬೈತಿದ್ಯಾ? ಎಷ್ಟೋ ಧೈರ್ಯ ನಿಂಗೆ? ಹಾಂ, ಹೇ ಸ್ಟುಪಿಡ್, ಬಾಯಿ ಮುಚ್ಕೊಂಡಿರು. ಮಾಡೋ ತಪ್ಪು ಮಾಡಿಬಿಟ್ಟು ಇವಾಗ ಮತ್ತೆ ವಾದ ಮಾಡಬೇಡ. ನೋಡಿ ಸರ್, ನಾನೇನು ತಪ್ಪು ಮಾಡಿಲ್ಲ. ನನ್ನ ಫ್ರೆಂಡಿಗೆ ಇಂದು ಮುಂದೆ ನೋಡದೆ ಕೈ ಮಾಡಿದ್ಲು ಇವಳು, ಅದಕ್ಕೆ ನಾನು ಇವಳಿಗೆ ಕೈ ಮಾಡಿದ್ದು ಅಷ್ಟೇ. ಇವಳಿಗೆ ಎಷ್ಟು ದುರಂಕಾರ ಇದೆ ಅಂತ ನಮಗೆ ಚೆನ್ನಾಗಿ ಗೊತ್ತು, ನಮ್ಮ ಫ್ರೆಂಡ್ಸ್ಗೆಲ್ಲ ಗೊತ್ತು. ಅದನ್ನ ಬಿಟ್ಟು ನೀವೇನು ಸರ್ ಅಂಥವ್ರನ್ನ ನೀವು ವಹಿಸ್ಕೊಂಬತ್ತೀರಾ? ಹಲೋ ಮೇಡಮ್, ಏನೋ ಹೇಳಿದ್ರಲ್ಲ ಆಸ್ತಿ ಅಂತಸ್ತು ಅಂತ, ಅದು ಇದ್ರೆ ನಿಮ್ಮ ಮನೇಲಿರುತ್ತೆ. ನಮ್ಮ ಹತ್ರ ಎಲ್ಲ ತೋರ್ಸಕ್ಕೆ ಬಂದರೆ ನಾವೇನು ಅಂತ ತೋರಿಸ್ಬೇಕಾಗುತ್ತೆ ಮೇಲೆ. ನೋಡು ಮಮ್ಮಿ, ನೋಡು, ಇವನ್ ಮೈ ತುಂಬ ಬರೀ ದುರಂಕಾರನೇ ತುಂಬಿಕೊಂಡಿದೆ. ಏಯ್, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ. ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ಯು ಗಾಟ್ ಇಟ್? ಛೀ, ನೀನಂತವ್ನಿಗೇನೋ ನಾನು ಮರ್ಯಾದೆ ಕೊಡೋದು? ನೋಡು, ನನ್ನ ಕಾಲಿಗೆ ಬಿಟ್ಟು ಕ್ಷಮೆ ಕೇಳಿದ್ರೆ ನಿಂಗೆ ಕಾಲೇಜಲ್ಲಿ, ಇಲ್ಲ ಅಂದರೆ ಕಾಲೇಜಿಂದ ಅವ್ರಿಗೆ ತಿಳ್ಕೊ. ವಾಟ್? ನನ್ನ ಈ ಕಾಲೇಜಿಂದ ತೆಗಿತೀರಾ? ಹೆಂಗೆ ತೆಗಿತೀರಾ? ನಾನು ನೋಡಿಬಿಡ್ತೀನಿ. ಹೆಲೋ ಸರ್, ಪ್ರಿನ್ಸಿಪಲ್ ಸರ್, ಏನು ಮಾಡ್ತಾ ಇದ್ದೀರಾ? ನೋಡಿ ಎಷ್ಟು ಮಾತಾಡ್ತಿದ್ದಾನೆ. ನೋಡಿ, ನನಗಂತೂ ಸಾಕಾಗಿದೆ. ಇಂಥವ್ರ ಹತ್ರ ಎಲ್ಲ ನಂಗೆ ಮಂಡುವಾದ ಮಾಡ್ಕೊಂಡು ನಿಂತ್ಕೊಳ್ಳೋಕ್ಕೆ ಟೈಮ್ ಇಲ್ಲ. ನಾನು ಹೋಗ್ತಾ ಇದ್ದೀನಿ, ನನ್ನ ಮಗಳನ್ನ ಬೇರೆ ಕಾಲೇಜಿಗೆ ಸೇರಿಸ್ತಾ ಇದ್ದೀನಿ. ಹೇಯ್, ಜಾಸ್ತಿ ಮಾತಾಡದೆ ಪ್ರೀತಿ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಸಾರಿ ಸರ್, ಅದೆಲ್ಲ ನನ್ನ ಕೈಲಿ ಮಾಡೋಕ್ಕಾಗಲ್ಲ. ನೋಡಿ, ನನಗೆ ಇಂಥವ್ಳ ಕಾಳಿಗೆ ನಾನು ಬೀಳ್ಬೇಕಾ? ಏನು ಮಾತಾಡ್ತಿದ್ರೆ ಸರ್? ಏನಾದರೂ ಓದೋದು ಬರೆಯೋದು ಅದ್ರಲ್ಲಿ ತಪ್ಪಿದ್ಯಾ ನಂದು? ಹೇಳಿ, ಏನಾದರೂ ನಾನು ಮಿಸ್ಬಿಹೇವ್ ಮಾಡಿದ್ದೀನಾ? ಅದರಲ್ಲಿ ಹೇಳಿ, ಮಾಡ್ತೀನಿ, ಏನು ಬೇಕಾದರೂ ಮಾಡ್ತೀನಿ. ಅದನ್ನ ಬಿಟ್ಟು ಇಂಥ ಶ್ರೀಮಂತಿಕೆ ಅನ್ನೋ ದುರಾಂಕಾರ ಇರೋರ ಕಾಲಿಗೆ ನಾನು ಬೀಳ್ಬೇಕಾ? ನೆವರ್ ಎವರ್. ಹೇಯ್ ಸಿದ್ದೇಗೌಡ, ಸ್ಟಾಪ್ ಮ್ಯಾನ್. ನೋಡು ಮಮ್ಮಿ, ನೋಡು, ಅವ್ನಿಗೆ ಎಷ್ಟು ದುರಂಕಾರ ಇದೆ ನೋಡು ಮಮ್ಮಿ. ಸರ್ಗೂ ಮರ್ಯಾದೆ ಕೊಡದೆ ಹೋಗ್ತಾ ಇದ್ದಾನೆ. ಬೇಬಿ, ಐ ಆಮ್ ಡನ್ ವಿತ್ ದಿಸ್. ನನಗಿದೆಲ್ಲ ಸಾಕಾಗೋಗಿದೆ. ನಿನ್ನನ್ನು ಬೇರೆ ಕಾಲೇಜಿಗೆ ಜಾಯ್ನ್ ಮಾಡಿಸ್ತೀನಿ, ನಡಿ ಹೋಗೋಣ. ಎಲ್ಲ ಶೇರ್ಸು ಕ್ಯಾನ್ಸಲ್ ಮಾಡ್ಕೋತೀನಿ ಕಾಲೇಜ್ ಜೊತೆಗೆ. ಯಪ್ಪ, ಈ ಕಾಲೇಜ್ ಸ್ಟೂಡೆಂಟ್ಸು, ಈ ಕಾಲೇಜ್ ಪ್ರಿನ್ಸಿಪಲು, ನಂಗಂತೂ ಸಾಕಾಗಿದೆ ಬೇಬಿ. ಲೆಟ್ಸ್ ಗೋ. ಮೇಡಮ್, ಈ ಥರ ಮಾತ್ರ ಮಾಡಬೇಡಿ ಮೇಡಮ್. ಅವ್ನಿಗೆ ಮತ್ತೆ ಹೇಳ್ಕೊಂಬಂದು ನಿಮ್ಮ ಹತ್ರ ಸಾರಿ ಕಳಿಸ್ತೀನಿ ಮೇಡಮ್, ಪ್ಲೀಸ್ ಮೇಡಮ್. ಪ್ರೀತಿ, ಬೇಗ ಬಾ, ಟೈಮ್ ಆಗ್ತಿದೆ ನನಗೆ. ಮಮ್ಮಿ, ಒಂದು ನಿಮಿಷ ಇರಿ ಮಮ್ಮಿ. ಪ್ರೀತಿ, ವಾಟ್ ಹ್ಯಾಪನ್? ಏನಾಯ್ತು? ಬಾ ಹೋಗೋಣ. ನೋ ಮಮ್ಮಿ, ನೋ, ನೆವರ್. ಅವನಿಗೆ ಎದುರುಕೊಂಡು ನಾನು ಈ ಕಾಲೇಜ್ ಬಿಡ್ಬೇಕಾ ಮಮ್ಮಿ? ನಾನು ಈ ಕಾಲೇಜಲ್ಲೇ ಇದ್ದು ನಾನು ಏನು ಅಂತ ತೋರಿಸ್ತೀನಿ ಮಮ್ಮಿ, ತೋರಿಸ್ತೀನಿ. ನಾನು ಅವನ ಹತ್ರ ಸಾರಿ ಕೇಳಿಸ್ಕೊಂಡು ನನ್ನ ಕಾಲಿಗೆ ಬೀಳಿಸ್ಕೊತೀನಿ ಮಮ್ಮಿ. ಅದಕ್ಕೋಸ್ಕರ ಅವ್ನು ಯಾವನಿಗೂ ಎದುರುಕೊಂಡು ನಾನು ಈ ಕಾಲೇಜ್ ಬಿಡೋಕ್ಕಾಗುತ್ತಾ ಮಮ್ಮಿ? ನೀವೇ ಥಿಂಕ್ ಮಾಡಿ. ಬಟ್ ಬೇಬಿ, ಪ್ಲೀಸ್ ಮಮ್ಮಿ, ಬೇಡ. ನಾನು ಈ ಕಾಲೇಜ್ ಬಿಡ್ತಾ ಇಲ್ಲ ಮಮ್ಮಿ. ಎಲ್ಲ ಶೇರ್ಸ್ನೂ ಹಾಗೆ ಇಟ್ಕೊಳ್ಳಿ ಪ್ಲೀಸ್. ಸುಮ್ಮನೆ ಯಾಕೆ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಬೇಕು ಮಮ್ಮಿ? ಕಾಲೇಜ್ ಫ್ಯಾಕಲ್ಟಿಗೆ ಏನೂ ತೊಂದರೆ ಆಗೋದು ಬೇಡ. ನಾನು ಈ ಕಾಲೇಜಲ್ಲೇ ಇರ್ತೀನಿ ಮಮ್ಮಿ. ಅವನನ್ನ ನಾನು ವಿಚಾರಿಸ್ಕೊತೀನಿ ಬಿಡಿ ಮಮ್ಮಿ, ನೀವು ತಲೆ ಕೆಡಿಸ್ಕೊಬೇಡಿ. ಬನ್ನಿ ಮಮ್ಮಿ, ಹೋಗೋಣ. ಬನ್ನಿ ಮಮ್ಮಿ, ಲೆಟ್ಸ್ ಗೋ. ಬಟ್ ಬೇಬಿ, ಪ್ಲೀಸ್ ಮಮ್ಮಿ, ನನಗೆ ಕಾಲೇಜಲ್ಲೇ ಇರಬೇಕು. ಅವನಿಗೆ ನಾನು ಬುದ್ಧಿ ಕಲಿಸ್ಬೇಕು, ಅರ್ಥ ಮಾಡ್ಕೊಳ್ಳಿ. ಬನ್ನಿ ಹೋಗೋಣ. ಓಕೆ, ನೀನು ಹೇಗೆ ಹೇಳ್ತೀಯೋ ಹಾಗೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮ ಥ್ಯಾಂಕ್ಸ್ ನಾನು ಇಟ್ಕೊಂಡು ಏನು ಮಾಡಲಿ? ನನ್ನ ಮಗಳಿಗೆ ಹೇಳಿ ಥ್ಯಾಂಕ್ಸ್ನ. ಓಕೆ, ನಾವು ಬರ್ತೀವಿ, ಬಾಯ್. ಈ ಕಾಲೇಜ್ನ ಎಲ್ಲನೂ ಕ್ಯಾನ್ಸಲ್ ಮಾಡ್ಕೋಬೇಕಂತ ಬಂದೆ. ಈ ಪ್ರೀತಿ ಎಲ್ಲ ಹಾಳು ಮಾಡಿಬಿಟ್ಲು. ಓಕೆ, ಅವಳು ಖುಷಿನೇ ನನ್ನ ಖುಷಿ. ಮುಂದುವರೆಯುವುದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ.